ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತ ಬಹಳ ಟ್ರೆಂಡಿಂಗ್ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ರೆಡಿ ಆಗಿದೆ. ಆ ಸಿನಿಮಾದ ಟೀಸರ್ ಲಾಂಚ್ ಜೊತೆಗೆ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡೋದಕ್ಕೂ ಮುಂಚೆ ಸಾಕಷ್ಟು ಜನ ಗಣ್ಯರು ಸಿನಿಮಾ ತಂಡಕ್ಕೆ ವಿಶ್ ಮಾಡೋದಕ್ಕೆ ಆಗಮಿಸಿದ್ದೀರಾ. ಸ್ನೇಹಿತರ ಬಳಗ ಬಂದಿದೆ, ಅವರೆಲ್ಲರನ್ನ ವೆಲ್ಕಮ್ ಮಾಡ್ಬಿಡೋಣ. ಮೊದಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾಗಿರುವಂತಹ ಅಂಜನಪ್ಪ ಸರ್ ಬಂದಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಬಂದಿದ್ದಾರೆ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ನಿರ್ಮಾಪಕರು ನಾಗೇಶ್ ಸರ್ ಬಂದಿದ್ದಾರೆ. ಸರ್, ನಿಮ್ಗೂ ಕೂಡ ವೆಲ್ಕಮ್. ಜೆ ಶ್ರೀನಿವಾಸ್ ಅವರು ಬಂದಿದ್ದಾರೆ, ನಿಮ್ಗೂ ಕೂಡ ಸ್ವಾಗತ. ಪ್ರಸನ್ನ ಕುಮಾರ್ ಇವರು ಕೂಡ ನಿರ್ಮಾಪಕರು, ನಿಮ್ಗೂ ಕೂಡ ಸ್ವಾಗತ. ಹಾಗೆ ಸ್ನೇಹಿತರು ಮಹೇಶ್ ಅವರು ಕೂಡ ಬಂದಿದ್ದಾರೆ, ನಿಮ್ಗೂ ವೆಲ್ಕಮ್. ಕರಿಮಣಿ ಮಾಲೀಕ ನೀನಲ್ಲ ಟೈಟಲ್ ಕೇಳಿದ ತಕ್ಷಣ ನಾವೆಲ್ಲರೂ ಒಂದು ಈ ಟೈಟಲ್ ಅನ್ನೋ ತರದ್ ಒಂದು ಟೈಟಲ್. ಯಾಕಂದ್ರೆ ಆಲ್ರೆಡಿ ಟೈಟಲ್ ಎಲ್ಲರ ತಲೆಯಲ್ಲೂ ರಿಜಿಸ್ಟರ್ ಆಗ್ಬಿಟ್ಟಿದೆ. ಆ ಲೆವೆಲ್ ಟ್ರೆಂಡಿಂಗ್ ಇದ್ದಂತ ಒಂದು ಸಾಲ್ ಅದು. ಸೊ ಈ ಸಾಲನ್ನ ಇಟ್ಟುಕೊಂಡು ಸಿನಿಮಾ ಮಾಡಿರೋರು ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಚಂದ್ರು ಓಭಯ್ಯ ಅಂತಾನೆ ನಾವೆಲ್ಲರೂ ಕರಿತೀವಿ. ಸಿನಿಮಾ ಇಂಡಸ್ಟ್ರಿ ಏನು ಹೊಸದಲ್ಲ ಅವರಿಗೆ. 10 ವರ್ಷಗಳಿಂದ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ನಿರ್ದೇಶಕರಾಗಿ ಸಿನಿಮಾ ರಂಗದಲ್ಲೇ ಇದ್ದಾರೆ. U-Turn 2 ಸಿನಿಮಾ ಮೂಲಕ ನಿರ್ದೇಶಕರ ಕ್ಯಾಪ್ ತೊಟ್ಟಿದ್ದಾರೆ. ಈ ಸಿನಿಮಾ ಸ್ಪೆಷಲ್ ಏನಂದ್ರೆ ಈ ಸಿನಿಮಾದಲ್ಲಿ ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಕ್ ಮಾಡಿರೋದು, ಲಿರಿಕ್ಸ್ ಬರ್ದಿರೋದು ಎಲ್ಲ ಅವರೇ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಸಿನಿಮಾದ ಕೋ ಪ್ರೊಡ್ಯೂಸರ್ ಅನ್ನಪೂರ್ಣ ಶಂಕರಯ್ಯ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್, ಎಲ್ಲಿದ್ದೀರಾ? ನಿಮಗೂ ಕೂಡ ಸ್ವಾಗತ ಮೇಡಮ್. ಇನ್ನು ಈ ಸಿನಿಮಾ ಒಂದಷ್ಟು ವಿಶೇಷತೆಗಳಲ್ಲಿ ಇದರ ಸ್ಟಾರ್ ಕಾಸ್ಟ್ ಕೂಡ ಒಂದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನಾಯಕ ಹಾಗೂ ನಾಯಕಿ ಇಬ್ರು ಹೊಸಬ್ರು. ಆದ್ರೆ ನಾಯಕನ ಹೆಸರು ಕೇಳಿದ ತಕ್ಷಣ ನಮ್ಗೆ ಮಾರುತಿ BMTC ಅಂತ ಇತ್ತು. ಏನಿದು ಈ ತರ ಇಟ್ಕೊಂಡಿದಾರಲ್ಲ ಸೆಕೆಂಡ್ ನೇಮ್ ಅಂದ್ರೆ, ಅವ್ರು ಆಕ್ಚುಲಿ BMTCಲಿ ಕೆಲಸಗಾರರು. ಆದ್ರೆ ಅಭಿನಯದ ಮೇಲೆ ಒಲವು. ಅವ್ರನ್ನ ಚಂದ್ರು ಅವ್ರು ಹೆಂಗ್ ಹಿಡಿದ್ರು ಅಂತ ಗೊತ್ತಿಲ್ಲ, ಅದನ್ನ ಅವ್ರ ವೇದಿಕೆ ಮೇಲೆ ಬಂದ ಮೇಲೆ ಕೇಳೋಣ. ಮಾರುತಿ ಅವರು ಈ ಸಿನಿಮಾದಲ್ಲಿ ನಾಯಕನಾಗಿ ಎಂಟ್ರಿ ಆಗ್ತಿದ್ದಾರೆ. ರಮಿಕಾ ಸುತಾರ್ ನಾಯಕಿಯಾಗಿ ಎಂಟ್ರಿ ಆಗ್ತಿದ್ದಾರೆ. ನಿಮ್ಮಿಬ್ರಿಗೂ ಸ್ವಾಗತ. ಜೊತೆಗೆ ನಮ್ಮ ಟಾಪ್ ರೂಟ್ ಸುಧೀರ್ ಅವರಿದ್ರೆ ಇಡೀ ಕಾರ್ಯಕ್ರಮಕ್ಕೆ ಕಂಟೆಂಟ್ ಸಿಕ್ಕದಂಗೆ ಮಾಧ್ಯಮದವರಿಗೆ. ನಿಮಗೂ ಕೂಡ ಸ್ವಾಗತ ಸರ್. ಅವ್ರನ್ನ ಹೊರತುಪಡಿಸಿ ದೊಡ್ಡ ತಾರಾ ಬಳಗ ಇದೆ. ರೇಖಾದಾಸ್ ಅವರಿದ್ದಾರೆ, ಸುರೇಶ್ ಅವರಿದ್ದಾರೆ, ಮೀನಾ ಕುಮಾರಿ ಅವರಿದ್ದಾರೆ, ಹರ್ಷ ಅವರಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಮೊದಲು ಟೀಸರ್ ಲಾಂಚ್ ಅಂತ ಹೇಳಿದೆ. ಟೀಸರ್ ಲಾಂಚ್ ಆಗಿರೋದ್ರಿಂದ ಟೀಸರ್ ನೋಡಿದ್ಮೇಲೆ ಮಾತನಾಡೋದು ಸಾಕಷ್ಟು ಇರುತ್ತೆ. ಆದ್ರೆ ಒಂದು ಲೈನ್ ನಾನು ಕೇಳ್ತಾ ಇದ್ದೆ, ಸರ್ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಟ್ರೆಂಡಿಂಗ್ ಟೈಟಲ್ ಏನೋ ಇಟ್ಟಿದ್ದೀರಾ, ಏನ್ ಸಿನಿಮಾ ಇದು ಅನ್ನೋದು ಒಂದು ಪ್ರಶ್ನೆ ನಮ್ಗೆಲ್ರಿಗೂ. ಒಂದ್ ಲೈನ್ ಹೇಳಿದಾರೆ ನನಗೂ, ಅದನ್ನ ನಿಮ್ಗೆ ತಿಳಿಸೋಂತ ಪ್ರಯತ್ನ ಮಾಡ್ತೀನಿ. ಒಬ್ಬ ಎಳನೀರು ಮಾರೋ ಹುಡುಗ, ಹೂ ಮಾರೋ ಹುಡುಗಿ, ನಾಯಕ ಹಾಗೂ ನಾಯಕಿ ಅವರಿಬ್ಬರ ನಡುವಿನ ಪ್ರೇಮ ಕಥೆ. ಜೊತೆಗೆ ಇನ್ನೊಬ್ಬ ಹುಡುಗನ ಎಂಟ್ರಿ ಆಗತ್ತೆ. ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಸನ್ನಿವೇಶಗಳು ಬರ್ತಾ ಹೋಗುತ್ತೆ. ಇದು ಒಂದು ಚಿಕ್ಕ ಜಲಕ್ ಅಷ್ಟೇ, ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ. ಉಳಿದಿದ್ದನ್ನ ನಿರ್ದೇಶಕರ ವೇದಿಕೆ ಮೇಲೆ ಬಂದ್ಮೇಲೆ ಹೇಳ್ತಾರೆ. ಟೀಸರ್ ನ ನಮ್ಮ ಅಂಜನಪ್ಪ ಸರ್ ಹಾಗೆ ರಾಧಾಕೃಷ್ಣ ಸರ್ ಕೈಲೇ ಲಾಂಚ್ ಮಾಡಿಸ್ಬೇಕು ಅನ್ನೋದು ಸಿನಿಮಾ ತಂಡದವರ ಆಶಯ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಟೀಮಿಗೆ ವಿಶ್ ಮಾಡಿ ಟೀಸರ್ ಲಾಂಚ್ ಅಂತ ಹೇಳಿದ್ರೆ ಟೀಸರ್ ಲಾಂಚ್ ಆಗುತ್ತೆ. ಬನ್ನಿ. ಎಲ್ರಿಗೂ ನಮಸ್ಕಾರ. ನಿಮ್ದು ಕಂಠ ಮತ್ತು ಸೊಂಟ, ಕಿವಿ ಮತ್ತು ಕಣ್ಣುಗಳನ್ನು ಈ ಕಡೆ ಧ್ಯಾನಿಸಿದ್ರೆ ಬಹಳ ಒಳ್ಳೇದು. ಏಕೆಂದ್ರೆ ಕರಿಮಣಿ ಕಾಣೋದಿಲ್ಲ ಕತ್ಲಲ್ಲಿ, ಅದಕ್ಕೋಸ್ಕರ ಚಂದ್ರೋಭಯ ಆಲ್ ದ ಬೆಸ್ಟ್. ನಾವೆಲ್ಲರೂ ಕೂಡ ಖುಷಿಯಿಂದ ನಾವು ಕರಿಮಣಿ ಮಾಲೀಕ ನೀನಲ್ಲ ಸಿನಿಮಾದ ಟೀಸರ್ ಅನ್ನು ನೋಡೋಣ. ಆಲ್ ದಿ ಬೆಸ್ಟ್ ಸರ್. ನೀವೊಂದು ಬೇಗ ಬಿಡಿ ಸರ್. ಕರಿಮಣಿ ಮಾಲೀಕ ತಂಡಕ್ಕೆ ಶುಭವಾಗಲಿ. ಮೊದಲು ಟೀಸರ್ ನೋಡೋಣ, ಆಮೇಲೆ ಮಾತಾಡೋಣ. ಒಳ್ಳೆಯದಾಗಿ. ಥ್ಯಾಂಕ್ ಯು. ನನ್ ಕುಕ್ಕೆ ತಾಳಿ ಕಟ್ಬೇಕು ನೀನು, ಅವಾಗ್ಲೇ ನೀನ್ ನನ್ ಕರಿಮಣಿ ಮಾಲೀಕ ಆಗಕ್ ಸಾಧ್ಯ. ತೂಕವಾಗಿರುವಂಥದ್ದು ಈ ದೇಶದಲ್ಲಿ. ಅದ್ರ ಮಾಲೀಕರಿದಾರಲ್ಲ, ಅವ್ರು ಇನ್ನೂ ಬಹಳ ತೂಕದವ್ರು. ಆ ಮಾಲೀಕರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅದು ನಾನಲ್ಲ, ನೀನಲ್ಲ, ನಲ್ಲ ಇಲ್ಲಾಗೋಗ್ಬಿಡ್ತದೆ. ಆ ಥರದ್ದೊಂದು ಕರಿಮಣಿಯ ತೂಕ. ಆ ಕರಿಮಣಿಯನ್ನ ಸಾಲನ್ನ ಹಿಡಿದು ಆ ಸಾಲುಗಳಿಗೆ ಒಂದು ಬಿಗಿಯಾದ ಕಥೆಯನ್ನು ಕಟ್ಟಿ ಇದಕ್ಕೆ ಈ ಥರದ ಒಂದು ಫ್ರೇಮನ್ನು ಇಟ್ಟು ಚಂದ್ರು ಓಬಯ್ಯವರು
ಬರಗಾಲದ ಬಿಸಿಲಿನ ನಾಡಿನ ಬಂಡೆ ಕಾದಿರ್ತಕ್ಕಂಥ ಜಾಗದಿಂದ ಬಂದಂಥವ್ರು ಅಕ್ಷರಗಳನ್ನ ನೀಟಾಗಿ ಜೋಡಿಸಿ ಕರಿಮಣಿ ಅಂತ ಒಂದು ಸೇರಿಸ್ಬಿಟ್ಟು ಮಾಲೀಕನ ಸೇರಿಸಿ ಅದು ನೀನಲ್ಲ ಅನ್ನೋದು ನಾನಲ್ಲ ಅದು ನೀನೇ ಅಲ್ಲ ಅನ್ನೋದಿದೆಲ್ಲ ಆ ವಿಷಯಗಳನ್ನು ಭಾಳ ಸೂಕ್ಷ್ಮವಾಗಿ ಕಟ್ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಒಂದು ಭಾಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ, ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ ಇದ್ದಾಗ ಶಿವಾಜಿರಾವ್ ಗಾಯಕ್ವಾಡ್ ಬಂದರು. ಈಗ ಬೆಂಗಳೂರು ಮಹಾನಗರ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆದಮೇಲೆ ಇವರು ಬಂದರು. ಹೀರೋ ಆಗಿ BMTC ಭಾಳ ಜನ ಬಂದಿದ್ದಾರೆ, BTC ಭಾಳ ಜನ ಬಂದಿದ್ದಾರೆ. ಸ್ವಲ್ಪ ಪ್ರಯತ್ನಗಳನ್ನು ಮಾಡಬೇಕಷ್ಟೆ. ಆ ಪ್ರಯತ್ನಗಳು ನಿರಂತರವಾಗಿದ್ದಾಗ ಅದು ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ. ಆಮೇಲೆ ಚಂದ್ರು ಅವರು ತನ್ನನ್ನು ತಾನು ಆವರಿಸ್ಕೊಳ್ತಾ ಹೋಗ್ತಾರೆ ಎಲ್ಲ ವಿಷಯಗಳಲ್ಲೂ, ಮತ್ತೆ ಆರಿಸ್ಕೊಳ್ತಾ ಹೋಗ್ತಾರೆ ಅವರು. ಒಂದು ಲಿಟ್ರೇಚರ್ ಸಾಹಿತ್ಯ ಆಗಿರ್ಬೋದು, ಒಂದು ಈ ಕತೆಗೆ ಸಂಬಂಧಪಟ್ಟಂಥ ಹುಡುಗಾಟದಲ್ಲಿ ಆ ಪಾತ್ರಗಳ ಆಯ್ಕೆ ಆಗಿರ್ಬೋದು, ಎರಡನೇದು ಆ ದೃಶ್ಯ ಜೋಡಣೆಗೆ ಶಬ್ದವನ್ನು ವಿಲೀನ ಮಾಡುವಂಥದ್ದು, ಆಮೇಲೆ ಈ ಸಿನಿಮಾದ ಒಳ ಹಿಡಿತವನ್ನು ಹಿಡಿದು ಎಷ್ಟು ಖರ್ಚು ಮಾಡಿ ನಾವು ಸಿನಿಮಾವನ್ನು ಮಾಡಬಹುದು, ಮತ್ತು ಟೆಕ್ನಿಕಲ್ ಆಗಿ ಕೂಡ ಅಷ್ಟೇ ನೀಟಾಗಿ ಅವ್ರ ಕೆಲಸವನ್ನು ಅವರು ನೀಟಾಗಿ ಮಾಡಿ ಕರಿಮಣಿ ಮಾಲೀಕ ನಾನೇ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಮಾಲೀಕ ನಿಜವಾಗ್ಲೂ ಕ್ಯಾಪ್ಟನ್ ಆಫ್ ದ ಶಿಪ್ ಚಂದ್ರು ಓಬೈನವರು. ನಿರ್ದೇಶಕರ ಅಣತಿಯಂತೆ ಕೆಲಸ ಮಾಡುವಂಥ ನಟರುಗಳು ಅವರು ಫ್ರೇಮಿಂದ ಆಚೆಗೂ ಕೆಲಸದಲ್ಲಿ ಹೋಗ್ಬಲ್ರು, ಆದರೆ ಆ ಹಿಡಿತವನ್ನು ಹಿಡಿದು ಅದ್ರ ಒಳಗಡೆ ಆಟ ಆಡಿ ಅವರ ಇದನ್ನು ಗುರುತನ್ನು ಇಡೋ ಇದರಲ್ಲಿ ಸುದಿ ಅವರು ತುಂಬ ಚೆನ್ನಾಗಿ ಇಷ್ಟಿಷ್ಟಲ್ಲೇ ಆ ಝಲಕನ್ನು ತೋರಿಸಿದ್ದಾರೆ. ಫ್ಯೂಚರಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ನಟರ ಪಟ್ಟಿಗೆ ಸೇರ್ತಕ್ಕಂಥ ಕ್ಯಾಕ್ರೋಚ್ ಸುದಿ ಅವರು ಕೂಡ ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೂಗ್ ಸುರೇಶು, ರೇಖಾದಾಸು ಮತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಟೆಕ್ನಿಕಲ್ ಸೈಡ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಕರಿಮಣಿ ಮಾಲೀಕ ನೀನೆಲ್ಲ ಮಿಗಿದ ಸಾಲುಗಳನ್ನು ಈ ನುಡಿದವರು ಮಾತಾಡಿ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಚಂದ್ರ ಓಬಳಿ ಸರ್. ಧನ್ಯವಾದಗಳು ಸರ್, ಬಹಳ ಅದ್ಭುತವಾಗಿ ಹೇಳಿದ್ರಿ. ನೀವು ಮಾತಾಡುವಾಗ ಅಷ್ಟು ಹೊತ್ತು ನಗ್ತಾ ಇದ್ರು ನಮ್ಮ ಅಂಜನಪ್ಪ ಸರ್, ಏನೋ ತಲೆಯಲ್ಲಿ ಓಡಿಸ್ತಾ ಇರ್ತಾರೆ. ಹೇಳಿ ಸರ್. ಚಂದ್ರು ಅವ್ರ ಬಗ್ಗೆ ತುಂಬಾ ಹೇಳೋದಿದೆ, ಆದರೆ ಕರಿಮಣಿ ಮಾಲೀಕ ನೀನಲ್ಲ ಒಂದು ವಿಶೇಷವಾದ ಟೈಟಲ್ ಇದು. ಇದಕ್ಕೆ ರೂಪುರೇಷೆಗಳನ್ನು ತುಂಬಿದಂಥವ್ರು ಚಂದ್ರು ಓಬೈನವರು. ಅವರು ಒಬ್ಬ ನಿರ್ದೇಶಕರಾಗಿ, ನಟರಾಗಿ, ಸಂಗೀತ ನಿರ್ದೇಶಕರಾಗಿ ಎಲ್ಲ ಆಯಾಮಗಳಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಸಿನಿಮಾವನ್ನು ಕನ್ನಡಿಗರಿಗೆ ತಲುಪಿಸ್ಬೇಕು ಅಂತೇಳಿ ಹೊಸ ನಾಯಕ ನಟರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸಹ ಹುಮ್ಮಸ್ಸಿನಿಂದ ನಟನೆಯನ್ನು ಮಾಡಿದ್ದಾರೆ. ಧನ್ಯವಾದಗಳು ನಿಮಗೆ. ಜೊತೆಗೆ ವಿಶೇಷವಾಗಿ ಭವಿಷ್ಯದ ಕನ್ನಡ ಚಿತ್ರರಂಗದ ನಾಯಕ ನಟರು ಆಗುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥ ಸುಧೀರ್ ಅವರು ಭಾಳ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ಏನೋ ಒಂದು 2-3 ತುಣುಕು ಮಾತ್ರ ತೋರಿಸಿದ್ದೀರಾ, ಪೂರ್ತಿ ತೋರಿಸ್ಲಿಲ್ಲ. ಯಾಕೋ ತುಂಬ ಚಿಕ್ಕದಾಯಿತು ಅನಿಸುತ್ತೆ. ಆದರೂ ಪರವಾಗಿಲ್ಲ, ಏನೋ ವಿಶೇಷವಾಗಿ ಇದರಲ್ಲಿ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಕರಿಮಣಿ ಮಾಲೀಕ ನೀನೆಲ್ಲ ತಂಡದವ್ರಿಗೆಲ್ರಿಗೂ ಸಹ ಶುಭವಾಗಲಿ. ಇದು ಕನ್ನಡ ಜನರ ಮನಸ್ಸಿನಲ್ಲಿ ಇದು ಉಳಿಯಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಧನ್ಯವಾದಗಳು ಸರ್. ಸರಿ, ನೀವು ಹೇಳಿ, ಟೀಸರ್ ಹೆಂಗೆ ಅನಿಸ್ತು? ನಮಸ್ಕಾರ. ನಮ್ಮ ಅತಿ ಆತ್ಮೀಯರಲ್ಲಿ ಒಬ್ಬರು. ಎಷ್ಟೆಷ್ಟೊತ್ತಿಗೂ ಚಿತ್ರರಂಗದ ಇತ್ತೀಚಿನ ವಿಷಯಗಳ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡ್ತಾ ಇರ್ತೀವಿ. ಸೊ ಕರಿಮಣಿ ಮಾಲೀಕ ನೀನಲ್ಲ ಇದು ಆ್ಯಕ್ಚುಲಾಗಿ ಇವಾಗ ಒಂದು ವರ್ಷದಿಂದ ಟ್ರೆಂಡಿಂಗ್ ಆಗೋಕ್ಕೆ ಶುರುವಾಗಿದ್ದು, ರೀಲ್ಸು ಇನ್ನೊಂದು ಮತ್ತೊಂದು ಇದರಲ್ಲಿ ಎಷ್ಟು ಫಾಸ್ಟಾಗಿ ಆ ಒಂದು ಟೈಟಲನ್ನು ತೊಗೊಂಡ್ಬಿಟ್ಟಿದ್ದಾರೆ. ಸೊ ಈಗ ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಸಹ ಟೈಟಲನ್ನು ಹೆಚ್ಚು ಮಾಡಿಸೋದು ಕಷ್ಟ ಇಲ್ಲ. ಇದು ಕರಿಮಣಿ ಮಾಲೀಕ ನೀನಲ್ಲ ಅಂದರೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅಷ್ಟು ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ನಲ್ಲೇ ಫೇಮಸ್ ಆಗಿರ್ತಕ್ಕಂಥ ಟೈಟಲನ್ನು ತೊಗೊಂಡಿದ್ದಾರೆ. ಈಗ ನಾವು ಈ ಟೀಸರ್ ನೋಡಿದಾಗ ಗೊತ್ತಾಯಿತು, ಏನೋ ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಇಟ್ಟಿದ್ದಾರೆ ಒಳಗೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಹಾರ್ಡ್ಲಿ ಇಟ್ ಮೇ ಬಿ ಒನ್ ಮಿನಿಟ್ ಟೀಸರ್ ಇದ್ರೂ ಅದರಲ್ಲಿ ಹೊಸಬರು ಮತ್ತು ಹಿರಿಯ ನಟರು
ಅವರ ಎಲ್ಲರ ಒಂದು ಸಮ್ಮೇಳನ ಇದೆ. ಚಂದು ಓಬಯ್ಯ ಅವರಿಗೆ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಗೊತ್ತಾಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಇಡಬೇಕು, ಏನೇನು ಇಟ್ಟರೆ ಜನ ಥಿಯೇಟ್ರಿಗೆ ಬರ್ತಾರೆ, ಸಿನಿಮಾ ನೋಡ್ತಾರೆ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಒಳ್ಳೆ ಫಿಲಮೇ ಮಾಡಿರ್ತಾರೆ. ಹಾಗೆ ಹೊಸದಾಗಿ ನಾಯಕಿ ಆ್ಯಕ್ಟಿಂಗು ಸಹ ತುಂಬ ಚೆನ್ನಾಗಿತ್ತು. ಚಿಕ್ಕದ್ರಲ್ಲೇ ಗೊತ್ತಾಗ್ತಿದೆ. ಇನ್ನು ಸುದೀರ್ ಸರ್ ಬಗ್ಗೆ ಎಲ್ಲ ನಾವು ಮಾತಾಡುವಷ್ಟು ದೊಡ್ಡವರಲ್ಲ. ಹಾಗಾಗಿ ಆ ಕಣ್ಣಲ್ಲೇ ಒಂದು ಲುಕ್ಕಲ್ಲೇ ಎಲ್ಲದನ್ನು ತೋರಿಸಿದ್ದಾರೆ. ಅಂದರೆ ಮುಂದೆ ಏನೋ ಇದರಲ್ಲಿ ಇದೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಇದ್ದೇ ಇರುತ್ತೆ. ನಿರ್ದೇಶಕರು ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಅವರ ಆ್ಯಕ್ಟಿಂಗ್ ಈಗಾಗಲೇ ಅವರು ಎಷ್ಟು ಫೇಮಸ್ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾ ಮತ್ತು ಎಲ್ಲರಿಗೂ ಕರಿಮಣಿ ಮಾಲೀಕ ನೀನಲ್ಲ, ಇದು ನಮ್ಮ ಚಂದ್ರು ನನ್ನ ಫ್ರೆಂಡ್. ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಮತ್ತು ಟೈಟಲ್ ತುಂಬ ಕ್ಯಾಚಿ ಆಗಿದೆ. ನಾನು ಅವ್ರ ಸ್ಟಾರ್ಟಿಂಗ್ ಡೇಸಿಂದ ನೋಡಿದ್ದೀನಿ. ಯಾವುದೇ ಒಂದು ಸಿನಿಮಾ ತೊಗೊಂಡ್ಲಿ 100% ರಿಸಲ್ಟ್ ಕೊಟ್ಟಿದ್ದಾರೆ. ಈವನ್ ನನ್ನ ಸಿನಿಮಾ ಕೂಡ ಅವರೇ ಸಂಗೀತ ನಿರ್ದೇಶಕ. ಸೊ ನನಗೆ ಗೊತ್ತಿದೆ, ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ತುಂಬ ಹಾರ್ಡ್ ವರ್ಕರು. ಮತ್ತು ಅವ್ರ ಡೈರೆಕ್ಷನಲ್ಲಿ ಏನು ಅಂದರೆ ಪ್ರತಿಯೊಂದು ಕಥೆಯಲ್ಲೂ ಒಂದು ವಿಭಿನ್ನ ಏನಾದರೂ ಒಂದು ಮೆಸೇಜ್ ಇರುತ್ತೆ. ಅದು ನಂಗೆ ತುಂಬ ಇಷ್ಟ. ಮತ್ತು ಚಿಕ್ಕ ಸಿನಿಮಾ ಅಂತ ನೋಡಬೇಡಿ, ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಮ್ಮ ಕನ್ನಡತನನ ಬೆಳೆಸಿ. ಮತ್ತು ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ ಅನ್ನೋ ನಂಬಿಕೆ ಇದೆ. ಇವಾಗ ತಾನೇ ಟೀಸರ್ ನೋಡಿದೆ, ನನಗೆ ತುಂಬ ಇಷ್ಟ ಆಗಿದ್ದು ರೀ ರೆಕಾರ್ಡಿಂಗು, ಮ್ಯೂಸಿಕ್ಕು, ಕ್ವಾಲಿಟಿ ಎಲ್ಲ. ಮತ್ತು ಸುದೀರ್ ಸರ್ ಅವರಿದ್ದರೆ ನಾನು ಒನ್ ಆಫ್ ದ ಫ್ಯಾನ್ ಅವ್ರಿಗೆ. ಸೂಪರ್ ಸರ್, ನಿಮ್ಮ ಆ್ಯಕ್ಟಿಂಗ್ ಇದ್ದರೆ ಅರ್ಧ ಸಿನಿಮಾ ಅಲ್ಲೇ ಗೆದ್ದಂಗೆ. ಚಿತ್ರರಂಗದ ಮೇಲೆ ತುಂಬ ತುಡಿತಾ ಇರ್ತಕ್ಕಂಥ ವ್ಯಕ್ತಿ. ಬಟ್ ಇಲ್ಲಿ ಪ್ರತಿಭೆಗಳಿಗೆ ಒಂದಷ್ಟು ನಿರ್ಮಾಪಕರುಗಳು ಕೊರತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಮೊನ್ನೆ ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ ನನಗೆ ಕಾಲ್ ಮಾಡಿದ್ರು. ರಿಂಗು ತುಂಬ ಲಾಂಗ್ ರಿಂಗ್ ಆದ್ಮೇಲೆ ಇರ್ತದೆ. ಫೋನ್ ಅಟೆಂಡ್ ಮಾಡಿದ ತಕ್ಷಣ ಸರ್ ಬಾತ್ರೂಮಲ್ಲಿ ಇದ್ರ ಅಂತಂದ್ರು. ಇದೇನೋ ಫಸ್ಟ್ ಕರೆಕ್ಟಾಗಿ ಹೇಳ್ತಿದ್ರು ಸರ್, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಸರ್, ನಿಮ್ಮ ವಾಯ್ಸ್ ತೊಗೊಬಿಟ್ಟು ಕರೆಕ್ಟಾಗಿ ಗೆಸ್ಟ್ ಮಾಡ್ತೀನಿ ಅಂತ ಅಂದರು. ಆಮೇಲೆ ನನಗೆ ಈ ಟೀಸರ್ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಒಂದು ಜಡ್ಜ್ಮೆಂಟಿಗೆ ಬರೋಕ್ಕಾಗಲ್ಲ, ತುಂಬ ಫಾಸ್ಟಾಗಿ ಪಾಸ್ ಆಯಿತು ಅಂತ ಅನ್ನಿಸ್ತು ನನಗೆ. ಟು ಬಿ ಫ್ರ್ಯಾಂಕ್, ಏನು ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡಿದ್ದಾರೋ ಅದರಷ್ಟೇ ಪವರ್ಫುಲ್ಲಾಗಿ ಕತೆ ಮಾಡಿರ್ತಾರೆ ಅಂತ ನಾನು ಅನ್ಕೊಳ್ತಿದ್ದೀನಿ. ಜೊತೆಗೆ ನಮ್ಮ ಸುದೀರ್ ಅವರು ಇತ್ತೀಚೆಗೆ ನಾವು ಅವರು ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅವರ ಪ್ರತಿಭೆ ಮತ್ತು ಅವರ ಅಗಾಧವಾದಂಥ ಟ್ಯಾಲೆಂಟನ್ನು ನಾನು ಕೂಡ ನೋಡಿದ್ದೀನಿ. ಅವ್ರ ಕಣ್ಣಲ್ಲೇ ಕತೆ ಹೇಳ್ತಾರೆ. ಎಲ್ಲ ಈ ಸಿನಿಮಾಗೆ ಪ್ಲಸ್ ಆಗಲಿ ಅಂತ ಅನ್ಕೊಳ್ತೀನಿ. ಎನಿವೆ, ಒಂದು ಸೆಕೆಂಡ್ ಓಬಯ್ಯ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಮಹೇಶ್ ಅಂತ, ಮೂನ್ ಸ್ಟಾರ್ ಇವೆಂಟ್ಸ್ ಆರ್ಗನೈಸರು. ಚಂದ್ರು ಓಬಯ್ಯರವರು ತುಂಬ ಶ್ರಮಪಟ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಅಂತ ಆಸೆ ನನಗೆ. ಅದೇ ರೀತಿ ಕರಿಮಣಿ ಮಾಲೀಕ ನೀನಲ್ಲ ಈ ಚಿತ್ರತಂಡಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲೂ ಅಷ್ಟೇ, ಮೇಡಮ್ ಅವ್ರು ಆಗಿರ್ಬೋದು, ಮತ್ತೆ ಇವರು ಸರ್ ಆಗಿರ್ಬೋದು, ಮತ್ತೆ ಕಾಕ್ರೋಚ್ ಸರ್ ಆಗಿರ್ಬೋದು, ಇವ್ರು ಎಲ್ಲರೊಟ್ಟಿಗೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯಲ್ಲ. ಇವರಿಬ್ರು ತುಂಬಾ ತಮಾಷೆ. ಅಂದ್ರೆ ಅಲ್ಲಿ ಜಗಳ ಆಡೋದು, ಹೀರೋ ಮಾತಾಡಿದಾಗ ಅವ್ರು ಜಗಳ ಆಡೋದು, ಈ ಜಗಳದಲ್ಲೇ ಮತ್ತೆ ಈ ಸರ್ ಕಾಕ್ರೋಚ್ ಸರ್, ಇವ್ 3 ಜನದಲ್ಲಿ ಯಾರು ಕರಿಮಣಿ ಮಾಲೀಕನ ನಾನು ಮಾಡ್ಬೇಕು ಅನ್ನೋದು ನನಗೊಂದು ಚಾಲೆಂಜಸ್. ಇವ್ರು ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವ್ರು ಆಗ್ತಾರಂತ. ಸೊ ಇವೆರಡು ಕ್ವಶನ್ ಇಟ್ಕೊಂಡು ನಾನು ಕಥೆನ ಆಡ್ದಿದ್ದು ಆಕ್ಚುಲಿ. ಸೊ ಆ ಕಥೆ ಅದ್ಭುತವಾಗಿದೆ. ದಯವಿಟ್ಟು ಈ ಕಥೆನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಅದಕ್ಕೊಂದು ಮಜಾ ಸಿಗುತ್ತೆ. ಇದಕ್ಕೆ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದು ನಮ್ಮ DOP ನಾಗರಾಜ್ ಅವರಾಗಿರ್ಬೋದು, ಅವ್ರ ಯೂನಿಟಿಂದ ಹಿಡಿದು ಪಾಪ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾನು ನನಗೆ ಸಪೋರ್ಟ್ ಮಾಡಿದ್ರು. ಅದರೊಟ್ಟಿಗೆ ನಮ್ಮ ಮಾರುತಿ ಅವರು, ಮತ್ತೆ ನಮ್ಮ ಕೋ ಪ್ರೊಡ್ಯೂಸರ್ ಅನ್ನಪೂರ್ಣ ಅವರು, ಮತ್ತೆ ನಾನು ಯಾರಾದ್ರೂ ಸ್ವಲ್ಪ ನೋಟೆಡ್ ಹೀರೋನ್ ಹಾಕ್ಬೇಕಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಾನು ಒಂದಷ್ಟು ಫೋಟೋಸ್ ನೋಡಿದೆ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ನೋಟೆಡ್ ಯಾರನ್ನ ಟಚ್ ಮಾಡೋಣ ಅಂತ. ಯಾರನ್ನ ಟಚ್ ಮಾಡಕ್ ಹೋದ್ರು ಅವ್ರ ಪೇಮೆಂಟ್ಗಳು ನಮಗೆ, ಮತ್ತೆ ಪೇಮೆಂಟ್ ಹೋಗ್ಲಿ, ಕಾಲ್ ಶೀಟ್ಗಳು ಮತ್ತೆ ಕೊಡೋ ಡೇಟ್ಗಳು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್ ನಮಗೆ. ಡೇಟ್ ಕೊಡ್ತಾರೆ, ಆ ಡೇಟ್ ಸ್ಕಿಪ್ ಮಾಡ್ತಾರೆ, ಎಲ್ಲ ಕ್ಯಾಮ್ರಾ ತರಿಸಿರ್ತೀವಿ. ಸೊ ಅಂಥದ್ರಲ್ಲಿ ಬೆಸ್ಟ್ ಆಗಿ ಯಾರು ನಮಗೆ ಕನ್ವೀನಿಯಂಟ್ ಆಗಿ ಇರ್ತಾರೆ ಅಂತ ನೋಡಿದಾಗ ನನಗೆ ಕಾಕ್ರೋಚ್ ಸುದೀರ್ ಸರ್. ಒಂದ್ಸರಿ ಹೋದೆ, ಜೊತೆ ಕಾಫಿ ಕುಡಿದ್ವಿ. ಬನ್ನಿ ಅವ್ರು ನಾರ್ಮಲ್ ಆಗಿ ಬಂದ್ರೆ ಆಫೀಸ್ಗೆ ಹೋಗಿ ಕಾಫಿಗೆ ಹೋಗೋಣ, ಎಲ್ಲಿ ಹೋಗೋಣ ಸರ್, ಕಾಫಿ ಡೇ ಬೇಡ ಸರ್, ನನ್ಗೆ ಬನ್ನಿ ಇಲ್ಲಿ ಪಕ್ಕದಲ್ಲೇ ಒಂದಿದೆ ಅಂತಂದ್ಬಿಟ್ಟು ಜಸ್ಟ್ ವಾಕಲ್ಲೇ ಬಂದ್ಬಿಟ್ರು ನನ್ನ ಜೊತೆಗೆ. ಅಲ್ಲಿ ಕಾಫಿ ಕುಡಿತಾ ಮಾತಾಡಿದ್ವಿ, ಪೇಮೆಂಟ್ ಎಲ್ಲ ಮಾತಾಡಿದ್ವಿ. ಪೇಮೆಂಟ್ ಎಲ್ಲ ರಿವೀಲ್ ಮಾಡೋದು ದಯವಿಟ್ಟು ಬೇಜಾರಾಗಬೇಡಿ.
ಸೊ ಅದು ನಮ್ಮ ಮಾವರಲ್ಲೇ ಇರುತ್ತೆ. ಸೊ ಮಾತಾಡಿ ಅವ್ರು ನನಗೆ ಕಂಫರ್ಟಬಲ್ ಆದರು, ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ. ಸೊ ಅಷ್ಟು ಖುಷಿ ಆಗುತ್ತೆ. ಈ ಪ್ರಾಜೆಕ್ಟು ನಮ್ಮ ಒಂದು ಫ್ಯಾಮಿಲಿ ಟೈಪಲ್ಲಿ ಮಾಡಿದ್ದೀವಿ. ಸೊ ಇದೊಂದು ವೆರಿ ಸಿಂಪಲ್ಲು, ಎಳ್ಳಿರೋಡಿಯ ಹೂಮಾರ ಹುಡುಗಿ. ಸೊ ಇವರಿಬ್ಬರು ಲವ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ, ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಆಗ್ತಾನೆ, ಅಥವಾ ಮೊದಲೇ ಲವ್ ಮಾಡ್ತಾ ಇದ್ದಲ್ಲ ಅವ್ನು ಮಾಲೀಕ ಆಗ್ತಾನೆ ಅನ್ನೋದೇ ಒಂದು ಕ್ವಶನ್ ಮಾರ್ಕು. ಸೊ ಇದು ನಮ್ಮ ಸಿನಿಮಾದ ಒಂದು ಕತೆ ಮತ್ತು ಜರ್ನಿ. ಸಾಂಗ್ ಬಂದ್ಬಿಟ್ಟು 3 ಸಾಂಗ್ ಇದೆ. ಒಂದು ಟೈಟಲ್ ಟ್ರಾಕ್ ಇದೆ, ಒಂದು ಮೆಲೋಡಿ ಇದೆ. ಈಗ ಒಂದು ಬೆಟ್ಟ ನೋಡಿದ್ರು ನೀವು, ಅದು ಆಕ್ಚುಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಫೇಮಸ್ ಬೆಟ್ಟ, ನಿಡಿಗಲ್ ಬೆಟ್ಟ ಅಂತ. ಸೊ ಇಲ್ಲಿವರೆಗೂ ನಮ್ಗೆ ಯಾವ ಸಿನಿಮಾದಲ್ಲೂ ಬಂದಿಲ್ಲ. ಆ ಲೊಕೇಶನ್ ಇಲ್ಲಿಂದ ಒಂದು 200 ಕಿಲೋಮೀಟರ್ ಆಗುತ್ತೆ. ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್, ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದಾವೆ, ಬಟ್ ಅದನ್ನ ಸರ್ಚ್ ಮಾಡಿ ನಾವು ಅಲ್ಲಿ ಶೂಟ್ ಮಾಡಲ್ಲ. ಸೊ ನಾವೇನ್ ಮಾಡ್ತೀವಿ, ಒಂದು ಫಾರಿನ್ಗೆ ಹೋಗ್ತೀವಿ, ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ, ಇಲ್ಲ ದೂರ ಹೋಗ್ಬಿಡ್ತೀವಿ. ಬಟ್ ನಮ್ಮ ಕರ್ನಾಟಕದಲ್ಲಿ ನನಗನ್ಸಿದ ಮಟ್ಟಿಗೆ ತುಂಬಾ ಒಳ್ಳೊಳ್ಳೆ ಲೊಕೇಶನ್ ಇದಾವೆ. ಈ ಬೆಟ್ಟ ಪಾವಗಡದಲ್ಲಿ ಇರೋದು, ನಿಡಿಗಲ್ ಬೆಟ್ಟ ಅಂತ, ತುಂಬಾ ಒಳ್ಳೆ ಲೊಕೇಶನ್. ಆ ಲೊಕೇಶನ್ ಶೂಟ್ ಮಾಡಿದ್ವಿ. ಒಂದು ಮೆಲೋಡಿ ಸಾಂಗು, ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದೀವಿ. ಒಂದು ಟೈಟಲ್ ಸಾಂಗು ಮತ್ತೆ 2 ಮೆಲೋಡಿ ಸಾಂಗ್ ಇದೆ, 3 ಸಾಂಗ್ ಇದೆ, 2 ಫೈಟ್ ಇದೆ. ಟ್ರೂ ಲವ್ ಸ್ಟೋರಿ ಸರ್. ಎಲ್ಲಿರೋ ಒಬ್ಬ ನಮ್ಮ ಸರ್, ಇದು ನಾನು ಸ್ಟೇ ಇರೋದು ಬಂದ್ಬಿಟ್ಟು ಈ BTM ಲೇಔಟ್ ಸೈಡ್. ಅಲ್ಲೊಬ್ರು ನಮ್ಮ ಸ್ನೇಹಿತರೊಬ್ರು ಎಳ್ಳಿರು ಹೊಡಿತಾರೆ. ಸೊ ಅವರು ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪೈರ್ ಆಗಿ ತಗೊಂಡು ನಾನು ಇದು ಮಾಡಿದೆ. ಅವರು ಒಂದಷ್ಟು ಅವ್ರ ಕತೆ ಹೇಳಿದ್ದಾರೆ, ಬಟ್ ಅವ್ರು ನಮ್ಮ ಬಗ್ಗೆ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದೊಂದು ನಾನು ಅದೇ ಗೊತ್ತಾಯ್ತು, ಬಟ್ ಅವ್ರು ಹೇಳಿದ್ದಾರೆ, ಬಟ್ ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಟ್ರೂ ಸ್ಟೋರಿನೇ 100% ಅವ್ರ ಹೆಸರು ನಾನು ರಿವೀಲ್ ಮಾಡಲ್ಲ. ಸರ್ ಆ ಕತೆ ಹೇಳಿದ ಲೊಕೇಶನ್ ಏನ ಅಂತ ಕೇಳ್ತಿದ್ದಾರೆ. ಸರಿ, ಇಲ್ಲ, ಲೊಕೇಶನ್ ಬೇರೆ ಇದೆ. ಆ ಲೊಕೇಶನ್ ಇನ್ನೊಂದೇನಂತಂದ್ರೆ ನನಗೆ ಸಮಸ್ಯೆ ಆಗಿದ್ದು, ಈ ಪೊಲೀಸ್, ನಾನೊಂದು ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹೆವಿ ಟಾರ್ಚರ್ ಆಗ್ತಾ ಇದೆ ಸರ್. ಸೊ ದಯವಿಟ್ಟು ಯಾರಾದರೂ ನಮ್ಮ ಗೌರ್ಮೆಂಟ್ ಸಂಬಂಧಪಟ್ಟವರಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತಾರೆ, ಅಲ್ಲಿಗೆ ಹೋದ್ರೆ ಪರ್ಮಿಷನ್ ಕೊಡ್ತಾರೆ, DCP ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ, DCP ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ. ಈ ತರ ಅಲ್ದು ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ. ಕೊನೆಗೆ ನಾವು ಸೆಟ್ ಹಾಕೊಂಡು ಸಿನಿಮಾ ಶೂಟ್ ಮಾಡ್ತಿದ್ರು, ಬಂದು ಶೂಟಿಂಗ್ ನಿಲ್ಲಿಸ್ತಾರೆ. ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟ್ ಅಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯಿತು. ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ. ಮಿಡ್ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿಬಿಟ್ಟು 1.5 ಲಕ್ಷ ಲಾಸ್ ಆಯಿತು. 3 ಲಕ್ಷ ಬಿಲ್ ಇತ್ತು, 1.5 ಲಕ್ಷ ಲಾಸ್ ಆಯಿತು. ಸೊ ಈ ತರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರದ ಕಡೆಯಿಂದ, ಇಲ್ಲ ಆನ್ಲೈನ್ ಅಲ್ಲಾದ್ರೆ ಅಟ್ಲೀಸ್ಟ್ ನಮಗೆ ಒಂದು ಬುಕ್ ಮಾಡೋ ಥರ ಏನಾದರೂ ಈ ಥರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಸಿನಿಮಾ ಮಾಡೋದೇ ಬಿಡಬೇಕಾಗುತ್ತೆ ಈ ಟಾರ್ಚರ್ಗೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್. ಅಂದರೆ ಖುಷಿಯಾಗುತ್ತೆ, ಇವತ್ತು ತುಂಬ ಇದಿರು ನನ್ನ ಬಗ್ಗೆ ಮಾತಾಡಿದ್ರಿ, ತುಂಬ ಖುಷಿಯಾಗುತ್ತೆ. ಡೈರೆಕ್ಟರ್ಗಳು ನನ್ನ ಬಗ್ಗೆ ಹೇಳಿದಾಗ ನಾನು ಸಿನಿಮಾಗೆ ಸೆಟ್ ಬ್ಯಾಕ್ ಬಂದಿದ್ದು, ನನಗೆ ಗೊತ್ತಿರಲಿಲ್ಲ ಒಂದೇನೋ ಆ್ಯಕ್ಟ್ ಮಾಡ್ತೀನಿ ಅಥವಾ ಆ್ಯಕ್ಟ್ ಮಾಡಿ ಬಲ್ಲೆ ಅಂತ. ಅದೆಲ್ಲ ನಿರ್ದೇಶಕರುಗಳು ಕಟ್ಕೊಟ್ಟಂಥದ್ದು ಬದುಕಿದ್ದು. ನನ್ನನ್ನು ಟ್ರೈನ್ ಮಾಡಿದ್ದೆ ಡೈರೆಕ್ಟರ್ಗಳು. ಬಿಕಾಸ್ ನಾನು ಎಲ್ಲೋ ಟ್ರೈನ್ ಆಗಿ ಬಂದವನು ಅಲ್ಲ, ನಾನು ಆ್ಯಕ್ಟ್ರು ಅಲ್ಲ. ಇಲ್ಲ ಸುದ್ದಿ ನೀನು ಮಾಡ್ತೀಯ ಅನ್ನೋ ಧೈರ್ಯ ತುಂಬಿ ಆ ಪಾತ್ರಗಳನ್ನು ಕೊಟ್ಟು ಪ್ರತಿದಿನ ಬೇರೆ ಥರ ನಾನು ಕಾಣೋವಾಗ ಮಾಡಿ ಮಾಡಿದವರು, ಈ ಬದುಕನ್ನು ಕಟ್ಕೊಟ್ಟವರು ಎಲ್ಲ ಡೈರೆಕ್ಟರ್ಗಳು. ಸೊ ಆ ಎಲ್ಲ ಡೈರೆಕ್ಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಕರಿಮಣಿ ಮಾಲೀಕ, ನಾನು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಸರ್ಗೂ ಗೊತ್ತು, ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ ಈಗ ಕಸ್ಟಡಿಲಿ. ಯಾವುದನ್ನು ಕೇಳಲ್ಲ, ನಾನು ಒಂದೇ ಕೇಳೋದು, ಹಣ ಸಂಬಳ ಎಷ್ಟು ಅಂತ. ಇದೇ ಫ್ಯಾಕ್ಟು. ಇದು ಹೇಳದೇ ಇದ್ರು ಇದೇ ಫ್ಯಾಕ್ಟು. ಸುದ್ದಿ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರುತ್ತೆ. ಇದಾದ್ಬಿಟ್ರೆ ಇಲ್ಲಿ ಯಾರಿಗೂ ನನ್ನ ಪ್ರಕಾರ ಗೆಲುವಿನ ಮಂತ್ರ ಗೊತ್ತಿಲ್ಲ. ಗೆಲುವಿನ ಮಂತ್ರ ಗೊತ್ತಿದ್ರೆ ಯಾರು ಸೋಲೋ ಸಿನಿಮಾಲಿ ಆ್ಯಕ್ಟೇ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಅದು ನಂಬೋದಿಲ್ಲ. ಇಲ್ಲ ಈ ಸಿನಿಮಾ ದೊಡ್ಡದು, ಇದು ಚಿಕ್ಕದು, ಇದು ಗೆಲ್ಲುತ್ತೆ, ಈ ಹೀರೋದು ಓಡುತ್ತೆ, ಇದ್ರ ಹಿಂದೆ ಹೋಗೋದೇ ಇಲ್ಲ. ನಂದು ಒಂದೇ, ಹಣ 6 ಗಂಟೆ ಕೈ ತೊಳಿತಾರಲ್ಲ, ಆಗ ಸಂಬಳ ಕೊಡ್ತಿದ್ರು. ಈ ಮುಖ ತೊಳೆಯುವಾಗ ಸಂಬಳ ಎಷ್ಟು ಕೊಡ್ತೇನೆ ಅಣ್ಣ ಅಂತ ಸಂಬಳ ಕೇಳ್ತೀನಿ ಫಸ್ಟು. ಅದು ಬಿಟ್ಟು ಇನ್ಯಾವ ಈ ಕತೆ ಹಿಂಗಾಗ್ಬಿಡುತ್ತೆ, ಅದು ಹಂಗಾಗತ್ತೆ, ಹಂಗಿದ್ರೆ ಯಾವುದೂ ಸೋಲ್ತಿರ್ಲಿಲ್ಲ ಸಿನಿಮಾ. ಸರ್ಗೂ ಅದನ್ನ ಹೇಳಿದ್ರು, ಸರ್ ನನ್ನ ಬಗ್ಗೆ ಗೊತ್ತಿದೆಯಲ್ಲ, ಕೇಳ್ಕೊಂಡಿದ್ದೀರಾ ಸಂಬಳ ನಂದೆಷ್ಟು ಅಂತ. ಪಾಪ ತುಂಬ ದೊಡ್ಡ ಸಂಬಳನೇ ಕೊಟ್ಟಿದ್ದಾರೆ. ಅವರನ್ನ ಚಿತ್ತು ಅಂತ ಹೇಳಿದ್ರು, ಕೊಟ್ಟಿದ್ದಾರೆ ಒಳ್ಳೆ ಸಂಬಳ. ಅದ್ಬಿಟ್ಟು ನಾನು ಯಾವುದೋ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಮಾಡಿಸೋದೇ ಇಲ್ಲ. ಬನ್ನಿ ಕಾಫಿ ಡೇಟ್ ಮೀಟ್ ಮಾಡೋಣ, ಬನ್ನಿ ಇಲ್ಲೆಲ್ಲೋ ₹Starbucksಲ್ಲಿ ಕೂತ್ಕೊಳ್ಳೋಣ, ₹2 ಪೆಟ್ರೋಲ್ನ ಮಾಡೋಣ, ಕಾಫಿ ಕುಡಿಯೋಣ, ಸಂಬಳ ಕೊಡೋಣ. ಬಂದೆ, ಇವ್ರು ಹೇಳಿದ್ರು, ಸರ್ ನೀವು ಏನು ಹೇಳ್ತೀರೋ ಅದು ಮಾಡ್ತೀನಿ. ನನ್ಗೆ ಅದ್ಬಿಟ್ಟು ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಅದೆಲ್ಲ ಮಾಡ್ಕೊಂಡ್ಬಂದವಲ್ಲ, ಕಲ್ತ್ಕೊಂಡ್ಬಂದವನಲ್ಲ. ಡೈರೆಕ್ಟ್ ಹೇಳಿದ್ ಮಾಡ್ಕೊಂಡ್ಬಂದಿದ್ದೀನಿ, ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೆ. ಇವತ್ತು ಡೈರೆಕ್ಟರ್ ಹೇಳ್ತಾ ಅದು ಮಾಡ್ಕೊಂಡು ಹೋಗ್ತಿದ್ದೀನಿ, ಅದು ಕರ್ಕೊಂಡು ಹೋಗುತ್ತೆ. ನಾನು ಕಳ್ಕೊಳ್ಳೋದು ಏನೂ ಇಲ್ವೇ ಇಲ್ಲ. ಬಿಕಾಸ್ ನಾನೇನು ತಂದೆ ಇಲ್ಲ ಕಳ್ಕೊಳ್ಳೋಕ್ಕೆ. ಏನೋ ತಂದೊಂದೆರಡು ಸಿನಿಮಾಗೆ ಬಂಡವಾಳ ಹಾಕಿದ್ದೀನಿ, ಕಳೆದಿದ್ದೀನಿ ಅನ್ನೋಕ್ಕೆ ನಾನೇನು ಕಳೆದೇ ಇಲ್ಲ. ಸಿನಿಮಾಲಿ ಬಂದಿದ್ದೆಲ್ಲ ಪ್ಲಸ್ಸೇ. ಸೊ ಅವತ್ತಿಂದ ಇಲ್ಲಿವರೆಗೂ ನಡೆಸಿದವ್ರು ಇನ್ನು ಮುಂದಕ್ಕೆ ನಡೆಸಲ್ವಾ?
ನಡೆಸ್ತಾರೆ. ಹಂಗಾಗಿ ನಾನು ಕಾಸ್ಟ್ಯೂಮ್ ವಿಚಾರದಲ್ಲೂ ಯಾರನ್ನೂ ಏನೂ ಕೇಳಲ್ಲ. ಯಾಕೆ ಅಂತಂದ್ರೆ ಏನ್ ಸರ್ ತುಂಬಾ ಅವರು ಸೈಜ್ ನನಗೆ ಕಂಫರ್ಟಬಲ್ ಸೈಜ್ ಸಿಕ್ಕಿರಲಿಲ್ಲ, ಕಾಸ್ಟ್ಯೂಮ್ ನಮ್ದೇ ಸೆಟ್ ಆಗಿ ಕರೆಕ್ಟ್ ಪಾಪ ಅವ್ರದ್ದು ಓನ್ ಕಾಸ್ಟ್ಯೂಮ್ ಪಾಪ ಹಾಕೊಂಡು ಅದೆಲ್ಲ ಕಂಫರ್ಟಬಲ್ ಇದ್ದಾರೆ ತುಂಬಾ. ಇಲ್ಲ ಸರ್, ಓನ್ ಕಾಸ್ಟ್ಯೂಮ್ ಅಲ್ಲ ಸರ್. ಆ ಓನ್ ಕಾಸ್ಟ್ಯೂಮ್ ತಗೊಂಡಿದ್ದು ಇನ್ಯಾರೋ ಡೈರೆಕ್ಟರ್ ಕೊಡ್ಸಿ ಸಿನಿಮಾ ದುಡ್ಡಲ್ಲೇ ಸರ್, ನಿಮ್ದೇ ಅಲ್ಲ. ಇನ್ನೊಂದು ಹೆಂಗ್ ಗೊತ್ತಾ, ಇವ್ರು ಪ್ರೆಸ್ ಮೀಟ್ ಇವ್ರು ಬರಂಗೇ ಇರ್ಲಿಲ್ಲ. ಹೊಗಳ್ಬೇಕು ಅಂತ ಹೊಗಳ್ತಾ ಇಲ್ಲ. ಅಲ್ಲ, ನಾನು ಇವತ್ತು ಇನ್ಸಿಡೆಂಟ್ ಬೇರೆ ಕಡೆ ಪಾಪ ಬುಕ್ ಆಗಿದ್ದು ಸರ್, ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ, ನಾನು ನಿಮ್ ಸಂಬಳ ತಗೊಂಡಿದ್ದೀನಿ, ನಾನು ಬಂದೇ ಬರ್ತೀನಿ ಅಂತ ಬಂದಿದ್ದಾರೆ ಅವರು. ಬೇರೆ ಆರ್ಟಿಸ್ಟ್ಗಳಿಂದ ಇದ್ದಾರೆ, ಬರೋದೇ ಇಲ್ಲ. ತುಂಬಾ ಸರಿ ಮಾತಾಡಿದ್ದಾರೆ. ಡಬ್ಬಿಂಗ್ ಅಲ್ಲೂ ತುಂಬಾ ಇನ್ವಾಲ್ವ್ಮೆಂಟ್. ನಾನು ತುಂಬಾ ನಂದು ಆಲ್ರೆಡಿ 9 ಮೂವಿ ಆಯ್ತು. ಎಲ್ರ ಬಗ್ಗೆನೂ ಮಾತಾಡಕ್ಕೆ ಒಂದು ವಿಶೇಷತೆ. ಅದ್ರಲ್ಲಿ ಇವರಂತೂ ಹೊರಗಡೆಯಿಂದ ನೋಡಿದ್ರೆ ಏನೋ ಇರ್ಬೋದಪ್ಪ ಅನ್ನೋ ಅಷ್ಟು ಡೌನ್ ಟು ಅರ್ತ್ ತುಂಬಾ ಇನ್ವಾಲ್ವ್ಮೆಂಟ್. ಅದು ನಂಗೆ ತುಂಬಾ ಖುಷಿ ಆಯ್ತು. ಇಲ್ಲ ಸರ್, ಅದೇ ಕೆಲಸ ನಂದು. 100 ರೂಪಾಯಿ ಕೆಲಸ ಮಾಡಿದ್ದೀನಿ, ಇವತ್ತು ಲಕ್ಷಾಂತರ ರೂಪಾಯಿ ಕೊಡುವ ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಅಂದ್ರೆ ಅದೇ ಕರಿಮಣಿ ಮಾಲೀಕಾಗಿ ಬಂದಾಗ ಸರ್ ಕತೆ ಎಲ್ಲ ಹೇಳಿದ್ರು. ನಾನು ಹೇಳಿದೆ ಸರ್, ನಾನು ಯಾವುದಕ್ಕೂ ಪ್ರಿಪೇರ್ ಆಗಲ್ಲ, ಏನೂ ಕೇಳಲ್ಲ. ನಿಮ್ಗೆ ಎಷ್ಟು ದಿನ ಡೇಟ್ ಬೇಕು, ಡೇಟ್ ಕರೆಕ್ಟಾಗಿ ಹೇಳಿ. ಆ ಡೇಟ್ ನಿಮ್ಗೆ ಬ್ಲಾಕ್ ಮಾಡಿ ನಾನು ಬೇರೆಯವ್ರಿಗೂ ಕೊಡಲ್ಲ, ನಂಗೆ ಅದು ಲಾಸ್ ಆಗುತ್ತೆ ನೀವು ಅವತ್ತು ಮಾಡಿಲ್ಲ ಅಂದರೆ. ಡೇಟ್ ಒಂದು ಹೇಳಿ ನಾನು ಮಾಡ್ತೀನಿ ಅಂತ. ಹಂಗೆ ಬಂದೆ, ಸರ್ ಹೇಳಿದ್ರು, ಮಾಡಿದೆ. ಅಲ್ಲಿಂದ ಮಾರುತಿ ಸರ್ ಪರಿಚಯ, ರಮಿಕಾ ಹೀರೋಯಿನ್ನು, ಅವರಿಬ್ರದ್ದು ಪರಿಚಯ ಆಯಿತು. ಇಬ್ಬರು ಒಳ್ಳೆ ನಟರು, ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಅಂದರೆ ನಾವು ಸಿನಿಮಾಲಿ ಯಾವುದೂ ಕನಸಿಲ್ಲದೆ ಬಂದಿದ್ದು ಸರ್, ಅದೇನೋ ನಡ್ಸ್ಕೊಂಡು ಹೋಗ್ತಿದ್ದೆ. ಬಟ್ ಮಾರುತಿ ಸರ್ ಹಂಗಲ್ಲ, ತುಂಬ ಕನಸಿಟ್ಕೊಂಡು ಅವರು ಆ ಟೈಮಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಇನ್ಯಾವುದೋ ಕೆಲಸದಲ್ಲಿ ಅರ್ನ್ ಮಾಡಿ ಅದನ್ನು ತಂದು ಒಂದಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಇದು ಪಾಪ ಅವ್ರಿಗೆ ಕನಸಿನ ಸಿನಿಮಾ. ಸೊ ಹಂಗಾಗಿ ಮಾರುತಿ ಸರ್ ನಿಮ್ಗೆ ಒಳ್ಳೇದಾಗಬೇಕು, ಒಳ್ಳೇದಾಗತ್ತೆ. ಆ್ಯಂಡ್ ರಮಿಕಾ ಮುಂದಿನ ದಿನಗಳ ಒಬ್ಬ ಅದ್ಭುತ ನಟಿಯಾಗುವಂಥ ಎಲ್ಲ ಒಂದು ಸ್ಕಿಲ್ಲು ನಿಮ್ಮಲ್ಲಿದೆ ರಾಮ್, ನಾನು ನೋಡಿದ್ದೀನಿ. ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಚಂದ್ರು ಸರ್ ಹೇಳಿದ್ದಾರೆ ನೆಕ್ಸ್ಟ್ ಸಿನಿಮಾದಲ್ಲೂ ಸದ್ಯ ನೀವಿದ್ದೀರಾ ಅಂತ. ಆಯಿತು ಸರ್, ಸಾಕತ್ತಾಕತ್ತೆ ನಿಮ್ಗಿದೆ ಅಂದ್ಮೇಲೆ ಮಾಡ್ತೀನಿ ಅಂತ. ಒಳ್ಳೇದಾಗಲಿ ಚಂದ್ರು ಸರ್, ಇಡೀ ತಂಡಕ್ಕೆ. ಅಂದರೆ ಇದೆ, ಈ ಟೈಟ್ಲಲ್ಲೇ ಇದೆ, ಕರಿಮಣಿ ಮಾಲೀಕ ನೀನಲ್ಲ ಅಂತ. ಒಬ್ಬರಿಗೆ ನೀನು ನಲ್ಲ ಅಂತ ಹೇಳಿದ್ದಾರೆ, ಒಬ್ಬರಿಗೆ ನೀನು ಅಲ್ಲ ಅಂತ ಹೇಳಿದ್ದಾರೆ. ಆ ನಲ್ಲ ಯಾರು ಅಲ್ಲ ಯಾರು ಅನ್ನೋದನ್ನ ನಾನು ಹೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಓಕೆ, ಹಂಗಾಗಿ ಅದೇ ಆ ಪೈಪೋಟಿಲೇ ಇದೆ, ಆ ನಲ್ಲ ಯಾರು ಅನ್ನೋದು. ಅದು ಬಿಟ್ಟು ಈ ಸಿನಿಮಾಲಿ ಅದೇ ಚಂದ್ರು ಸರ್ ಹೇಳಿದ್ರು, ಸರ್ ಇಲ್ಲ ನಿಮ್ಗೆ ಏನು ಬರುತ್ತೋ ಒಂದು ಲೈನ್ ತಗೋಬೇಡಿ, ಪರವಾಗಿಲ್ಲ. ನಾನು ಅವ್ರು ಒಂದಷ್ಟು ಕೊಟ್ಟಿದ್ರು, ನೀವು ನಂಗೆ ಒಂಚೂರು ಫ್ರೀ ಬಿಟ್ಟಿದ್ರು, ನೀವು ತಗೊಳ್ಳಿ ಸರ್ ಅಂತ. ಹಂಗೆ ತೊಗೊಂಡಿದ್ದು ಒಂದು ಲೈನ್ ಅದು ರೆಡಿ ನೀನು ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅದು ಈ ಮಟ್ಟಿಗೆ ವೈರಲ್ ಆಗೋದು ಗೊತ್ತಿಲ್ಲ. 1 ಕೋಟಿ ಜನ ನೋಡಿದ್ರು, ಜಸ್ಟ್ ಒಂದು 30 ಸೆಕೆಂಡ್ ವಿಡಿಯೋ ಬಿಟ್ಟಿದ್ದು ಫುಲ್ ವೈರಲ್ ಆಗಿದೆ. ಅದನ್ನು ಡಬ್ಬಿಂಗ್ ಮಾಡುವಾಗ ಸರ್ ಸುಮ್ಮನೆ ಮೊಬೈಲಲ್ಲಿ ಹಿಡಿದು ಏನೋ ಹಾಕಿದ್ರು ಇನ್ಸ್ಟಾಗ್ರಾಮ್ಗೂ ಎಲ್ಲೋ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಥ್ಯಾಂಕ್ ಯು ಸರ್. ಇದೇನು ಕ್ರೆಡಿಟ್ ಇದ್ರು ಅದೆಲ್ಲ ನಿಮ್ಮದೇ, ನೀವು ಹೇಳಿದ ಪಾತ್ರ ಮಾಡಿದ್ದೀನಿ. ಥ್ಯಾಂಕ್ ಯು ಅಣ್ಣ. ಇದೇ ಮಾತ್ರ ಯಾವಾಗ ಹೇಳಿದ್ದ ನಾವು ಇಲ್ಲ ಅಣ್ಣ, ನಾನು ಯಾವಾಗ್ಲೂ ಯಾವ ಸಿನಿಮಾ ನಾನು ಕೆಲಸ ಮಾಡಿದ್ರು ಬಂದೇ ಬರ್ತೀನಿ. ಇವತ್ತು ನನಗೆ ಫೀನಿಕ್ಸ್ ಶೂಟಿಂಗ್ ಇತ್ತು, ಅದೇ ಹೇಳಿದೆ ಸರ್ ನಾನು ಬಂದು ಹೊರಟ್ಬಿಡ್ತೀನಿ 4 ಕಾಲ ಹೊತ್ತಿಗೆ, ಬಿಕಾಸ್ ನಾನು ಕನಕಪುರಕ್ಕೆ ಹೋಗ್ಬೇಕಿತ್ತು. ಇವತ್ತೇನೋ ಮಳೆ ರಿಪೋರ್ಟ್ ಇದೆ ಅಂತ ಹೇಳಿ ಶೂಟ್ ಕ್ಯಾನ್ಸಲ್ ಆಯ್ತು ಓಂ ಪ್ರಕಾಶ್ ಸರ್ದು. ಹಂಗಾಗಿ ಇಲ್ಲ ಸರ್ ನಾನು ಆರಾಮಾಗಿ ಬರ್ತೀನಿ ಇರ್ತೀನಿ ಅಂತ. ಶೂಟಿಂಗ್ ಫಿಕ್ಸ್ ಇದ್ದಾಗೂ ಬರ್ತೀನಿ ಅಂತ. ಇಲ್ಲ ನಾನು ಯಾವಾಗಲೂ ಅದು ಮಾಡಿದ್ದೀನಿ, ಬಿಕಾಸ್ ಕೆಲಸ ಮಾಡಿರ್ತೀನಿ, ಊಟ ಹಾಕಿರ್ತಾರೆ. 100% ನಾ ಇಲ್ಲ ಬಿಡ್ತೀರಣ್ಣ. ಇವಾಗ ಇಲ್ಲಿ ಹೇಳಿದ್ಮೇಲೆ ರೆಕಾರ್ಡ್ ಇಟ್ಕೊಂಡಿರ್ತೀರ, ಬಿಫೋರ್ ಆಫ್ಟರ್ ಹೊಡೆಯಲ್ಲ ಮಗ. ಅವತ್ತು ಹೆಂಗೆ ಹೇಳ್ದ 25 ಅಲ್ಲಿ ಇವತ್ತು ಅಣ್ಣ. ನಾನು ಯಾವತ್ತೂ ಕಾಪಿ ಡೇ ಕರೆಯೋದೇ ಇಲ್ಲ ಅಣ್ಣ, ಯಾವತ್ತೂ ಕರೆಯೋದೇ ಇಲ್ಲ. ಸುಮ್ಮನೆ ಒಂದು ಬಟ್ ರೋಡ್ನಲ್ಲಿ 8 ರೂಪಾಯಿ ಕಾಫಿಗೆ ಯಾಕಣ್ಣ 400 ರೂಪಾಯಿ ಕೊಡೋದು? ಬಿಕಾಸ್ ನಾವೇನು ಅಲ್ಲೇ ಕಾಫಿ ಡೇ ಬೆಳೆದು ಬೇಡ. ಈಗ ಸಿಂಪಲ್ ಅಂದ್ರೆ ಗೊತ್ತಿಲ್ಲ, ತಪ್ಪಾಗುತ್ತೋ ಏನೋ ಅಣ್ಣ. ನಾನು ಈಗಲೂ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಆಧಾರ ಕಡೆ ಎಲ್ರಿಗೂ, ಯಾರ ಮನೇಲಿ ಗುರು 7 ಥರ ನಾಷ್ಟ ಕೊಡ್ತಾರೆ, ಸಿನಿಮಾಲಿ 7 ಥರ ನಾಷ್ಟ ಕೊಡ್ತಾರೆ. ಫಸ್ಟ್ ನೈಟಲ್ಲಿ ನಮ್ಮ ಮಾವನು ದಾಳಿಂಬ್ರೆನ್ ಬಿಡಿಸಿ ಎಲ್ಲ ಕಳ್ಸಲ್ಲ. ಸಿನಿಮಾಲಿ ಕ್ಯಾರವ್ಯಾನ್ಗೆ ದಾಳಿಂಬ್ರೆ ಬಿಡಿಸಿ ಉಪ್ಪು ಪೆಪ್ಪರ್ ಹಾಕಿ ಆಪಲ್ ಕಟ್ ಮಾಡಿ ಕಳಿಸ್ತಾರೆ. ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಾಗ, ಅಷ್ಟು ಖುಷಿಯಾಗಿ ನಮ್ಮನ್ನು ಇದು ಮಾಡುವಾಗ ನಾವು ಇದಕ್ಕೆ ಮೇಲೆ ಇನ್ನೇನು ಕೇಳುವಾಗ, ನಾನು ಯಾವತ್ತು ಯಾರಾದರೂ ಕೇಳಿ ನೋಡಿ ಆ ಥರದ್ದು ಏನೋ ಡಿಮ್ಯಾಂಡ್ ಮಾಡಿದ್ದು. ನಂದು ಒಂದೇ, ನಾನು ಏನು ಹೇಳ್ತೀನಿ ನಾನು ಸಂಬಳ ಕೊಡಬೇಕು ಅಷ್ಟೇ. ಅದು ಬಿಟ್ಟು ಇನ್ನು ಯಾವತ್ತೂ ಏನೂ ಕೇಳಿಲ್ಲ ನಾನು. ನೀವು ಯಾರನ್ನು ಬೇಕಾದರೂ ಕೇಳ್ಬೋದು. ಸುದ್ದಿ ಕೆಲಸ ಈಗ ಒಂದು 20 ಸಿನಿಮಾ ಮಾಡ್ತಿದ್ದೀನಿ, ಯಾರನ್ನು ಬೇಕಾದ್ರೂ ಕೇಳ್ಬೋದು. ಬಿಟ್ಟು ಆ ಟೈಮಲ್ಲಿ ನನಗೆ ಡಿಸ್ಮಿಸ್ ಆಗಿತ್ತು. ಡಿಸ್ಮಿಸ್ ಆದ ಟೈಮಲ್ಲಿ ನಾನು ಇದನ್ನು ಮೂವಿಗೆ ಒಪ್ಕೊಂಡೆ. ಚಂದ್ರ ಸರ್ಗೆ ಕಾಲ್ ಮಾಡ್ತಾ ಇದ್ದೆ, ಯಾರೋ ಒಂದು ಚಾನ್ಸ್ ಇದ್ರು ಕೊಡಿ ಸರ್ ಅಂತ. ನಾನು ಸೃಷ್ಟಿ ದಮ್ಲೂರು ಸೃಷ್ಟಿ ಅಕಾಡೆಮಿಯಲ್ಲಿ ಹೋಗ್ತಾ ಇದ್ದೀನಿ ಆ್ಯಕ್ಟಿಂಗ್ ಕ್ಲಾಸಿಗೆ. ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತು ಚಂದಾಪುರದಲ್ಲಿ ಜಿಮ್ಗೆ ಹೋದೆ 3 ತಿಂಗಳು. ಡಯಟ್ ಇದ್ದು ಅದೆಲ್ಲ ತುಂಬ ಕಷ್ಟ ಇದೆ ಹೇಳ್ಬೇಕಂದ್ರೆ. ಇಷ್ಟೆಲ್ಲ ನಂದು ಕಷ್ಟ ಸ್ಟ್ರಗಲ್, 7 ವರ್ಷ ಸ್ಟ್ರಗಲ್ ಸರ್ ಇದು. ಸರ್ ಏನು ಗೊತ್ತಾ, ಅವ್ರು ತುಂಬ ಮುಗ್ದಿದ್ದಾರೆ.
ಬಟ್ ಸಿನಿಮಾದಲ್ಲಿ ನೀವು ರಿಯಲ್ ಅನ್ನುತ್ತೀರ ಅವ್ರ ಆಕ್ಟಿಂಗ್ ನೋಡಿ, ನ್ಯಾಚುರಲ್ ಆಕ್ಟಿಂಗ್. ನಾವು ಹೇಳ್ಕೊಡೋದೇ ಬೇಡ, ಅವ್ರ ಕ್ಯಾಮ್ರಾ ಮುಂದೆ ಬಂದ್ಸಾಕ ಆಡಿಯನ್ಸ್ ಅನ್ನುತ್ತಾರೆ, ಅಷ್ಟು ಎಂಟರ್ಟೈನ್ಮೆಂಟ್ ಇದ್ದಾರೆ ಅವರು. ಬಟ್ ಇವ್ ನೀವೇನು ಅವ್ರು ಹಿಂಗೆ ಮಾತಾಡಬೇಕು, ಪ್ರೊಫೆಷನಲ್ ಆಗಿ ಹಿಂಗೆ ಮಾತಾಡಬೇಕು, ಸೊ ಇವ್ನ ಹಿಂಗೆ ನಾವು ಇಂಪ್ರೆಸ್ ಮಾಡಬೇಕು, ಅದು ಯಾವ್ದು ಅವ್ರ ಭಾವನೆ ಇಲ್ಲ. ಒಂದು ಮಗು ಥರ ಸರ್ ಅವ್ರು ಆ್ಯಕ್ಚುಲಿ, ಅಷ್ಟು ಒಳ್ಳೆ ವ್ಯಕ್ತಿ ಅವರು. ಸೊ ಹಂಗಾಗಿ ನಾನು ಅವರಂತ ಆರ್ಟಿಸ್ಟ್ ನಾನು ಹುಡುಕಿ ಇವರೇ ಬೇಕು, ಎಳ್ಳೆ ಕ್ಯಾರೆಕ್ಟರ್ ಇವರೇ ಬೇಕಂತ ಹುಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನೀವು ಇನ್ನೂ ಎದುರಿಸ್ಬಿಟ್ರೆ ಓಡಾಡ್ಬಿಡ್ತಾರೆ. ಇವಾಗ ಹೀರೋಯಿನ್ ಮೇಡಮ್ ಮಾತಾಡ್ತಾರೆ, ಅವ್ರನ್ನ ಎದುರಿಸ್ಬೇಡಿ, ಸ್ವಲ್ಪ ಕೂಲ್. ಅವರು ಹೊಸಬ್ರು ಇದ್ದಾರೆ ಪಾಪ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ, ನಾನು ರಮಿಕಾ ಸುತಾರ್ ಮಾತಾಡ್ತಾ ಇದ್ದೀನಿ. ಮೈಕ್ ಸ್ವಲ್ಪ ಹತ್ರ ಇಡು. ಹಾ. ಸುತಾರ್ Yes, you. SUTAR. ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸೀರಿಯಸ್ಲಿ ಎಲ್ಲರೂ ತುಂಬಾ ದೊಡ್ಡ ಕುತ್ಕೊಂಡಿದ್ದಾರೆ. ಸೀರಿಯಸ್ಲಿ ಮೀಡಿಯಾದವ್ರ ಜೊತೆಗಡೆ ನಂಗೆ ಮಾತಾಡೋಕೆ ತುಂಬಾ ನರ್ವಸ್ ಆಗ್ತಿದೆ. ಇಲ್ಲ ಸರ್, ತಗೊಂಡಿಲ್ಲ. ಬಟ್ ನ್ಯಾಚುರಲ್ ಆಗಿ ನಾನು ಮಾಡಿದ್ದೀನಿ ಆಕ್ಟಿಂಗ್ ಹೇಳಬೇಕು ಅಂದ್ರೆ. ನಮ್ದು ಉತ್ತರ ಕರ್ನಾಟಕ, ಗುಲ್ಬರ್ಗ. ಮ್ಯಾಮ್ ಕಡೆಯಿಂದ ಪರಿಚಯ ಆಗಿದ್ದು ನನಗೆ. ಸೊ ಅವಾಗ ಆಡಿಷನ್ ತಗೊಂಡ್ರು, ಸೆಲೆಕ್ಟ್ ಆಯಿತು. ಸೊ ಅವಾಗ ಓಕೆ ಆಯ್ತು ಅಷ್ಟೇ.